ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ನಿನ್ನೆ ಎಪಿಸೋಡ್ನಲ್ಲಿ ಕಾಂತಲಕ್ಷ್ಮಿ ಚೆನ್ನಾಗಿ ಬೈದು ಚಕ್ರವರ್ತಿ ಸೊಸೆನ ಮನೆಗೆ ಕರ್ಕೊಂಬಂದಿರ್ತಾರೆ. ಇನ್ನು ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಗೌರಿ ರೂಮಲ್ಲಿ ಕುತ್ಕೊಂಡು ಒಬ್ಬಳೇ ಎಲ್ಲ ನೆನೆಸ್ಕೊಂಡು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಅಳ್ತಾ ಕೂತಿರ್ತಾಳೆ. ಮತ್ತೆ ಇಲ್ಲಿ ವಿವೇಕ್ ಕೂಡ ಬಾಲ್ಕಾನಿನಲ್ಲಿ ನಿಂತ್ಕೊಂಡು ಫ್ಲಾಶ್ ಬ್ಯಾಕ್ ಎಲ್ಲ ನಿಂತ್ಕೊಂಡು ಅವನು ಅಳ್ತಾ ಇರ್ತಾನೆ. ಮತ್ತೆ ಇಲ್ಲಿ ಸರಿತಾ ಕೂಡ ರೂಮಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಚಕ್ರವರ್ತಿ ಅವ್ರು ಬರ್ತಾರೆ. ಆಗ ಸರಿತಾ ಇದ್ದಳು, ಏನ್ರಿ ನೀವು ಮಾಡಿದ್ ಸರಿನಾ? ಎಲ್ಲರೂ ಮುಂದೆ ನನ್ನನ್ನು ಕೆಟ್ಟವಳಾಗಿ ಮಾಡಿ ನೀವು ನಿಮ್ಮ ಗೌರಿನ ಮನೆಗೆ ಕರ್ಕೊಂಬಂದ್ರಿ, ನನ್ನನ್ನೇ ಕೆಟ್ಟವಳಾಗಿ ಮಾಡಿದ್ರಲ್ಲ ರೀ ನೀವು ಅಂತ ಹೇಳ್ತಾಳೆ. ಆಗ ಚಕ್ರವರ್ತಿ ಇದ್ದವರು, ನೋಡು ಸರಿತಾ, ನೀನು ಮಾಡಿದ್ದು ತಪ್ಪು. ನಿನ್ನನ್ನು ಕೆಟ್ಟವಳಾಗಿ ಮಾಡಬೇಕು ಅಂತ ನಾನು ಮಾಡಲಿಲ್ಲ, ಬಟ್ ನೀನು ಮಾಡಿದ್ದು ತಪ್ಪು. ಅವಳನ್ನ ಗೌರಿನ ನೀನು ಮಳೆನಲ್ಲಿ ನಿಲ್ಸಿದ್ದವಳು, ಏನು ತಪ್ಪು ಮಾಡ್ದೇನೆ ನಿಲ್ಸಿದ್ದು ತಪ್ಪು ಅಂತ ಹೇಳ್ತಾರೆ. ಆಗ ಸರಿತಾ ಇದ್ದಳು, ಓಹೋ ಏನು ಹೇಳ್ತಾ ಇದ್ದೀರಾ ರೀ, ನಾನು ಅವಳು ತಪ್ಪು ಮಾಡದೆ ನಿಲ್ಸಿದ್ನ, ಅವಳು ಮಾಡಿದ್ದು ಸರಿನಾ? ನನ್ನ ಮಗನ ಕೈಲಿ ಕೆಸರನ್ನ ತುಳಿಸಿದಾಳೆ, ಅದು ಸರಿನಾ ಅಂತ ಹೇಳ್ತಾಳೆ. ಆಗ ಚಕ್ರವರ್ತಿ ಇದ್ದವರು, ಓಹೋ ಹಾಗಾದ್ರೆ ಮಣ್ಣು ತುಳಿಯೋದು ತಪ್ಪು ಅಂತಂದರೆ ನಾವು ಮಣ್ಣಲ್ಲಿ ಬೆಳೆಯೋದನ್ನ ಏನು ತಿನ್ನಲೇಬಾರ್ದು ಅಲ್ವಾ ಸರಿತಾ? ಏನು ಹೇಳ್ತಾ ಇದೆಯಾ ನೀನು? ಅವನನ್ನ ಮುದ್ದಾಗಿ ಬೆಳೆಸ್ಬಿಟ್ಟು ಅವನಿಗೆ ಕಷ್ಟ ಏನು ಸುಖ ಏನು ಅಂತ ನೀನು ಏನು ಕಲಿಸಿಲ್ಲ, ಬರೀ ಅವನನ್ನು ನೀನು ಒಳ್ಳೆ ರಾಜ್ಕುಮಾರ್ ಥರ ನೀನು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ಯಾ. ಅವನಿಗೆ ಯಾವುದು ಕಷ್ಟ ಯಾವುದು ಸುಖ ಏನು ಎತ್ತ ಪ್ರಪಂಚದ್ದೇನೂ ಗೊತ್ತಿಲ್ಲದಂಗೆ ನೀನು ಅವನನ್ನು ಬೆಳೆಸ್ಬಿಟ್ಟಿದ್ಯಾ. ಹಂಗಾಗಿ ಅವ್ನು ಮಣ್ಣು ತುಳಿದ್ರು ಕೂಡ ನಿನಗೆ ತಪ್ಪು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾಳೆ, ಓಹೋ ಹೌದಾ, ಹಾಗಾದರೆ ನನ್ನ ಮಗನಿಗೆ ನಾನು ಪ್ರಪಂಚ ಜ್ಞಾನ ತಿಳಿದೇ ಬೆಳೆಸಿದ್ದೀನಿ ಅಂತ ಹೇಳ್ತಿದ್ದೀರಾ ನೀವು? ಹಂಗಾದರೆ ಅವನು ಅವ್ರ ಕಂಪ್ನಿಲಿರೋ ಎಲ್ಲ ಎಂಪ್ಲಾಯೀಸ್ಗೂ ಅವ್ರ ಮನೆ ಜವಾಬ್ದಾರಿ, ಅವ್ರ ಮನೆಯದು ಏನೇನು ಕಷ್ಟ ಸುಖ ಎಲ್ಲ ಕೇಳಿ ಅವ್ರಿಗೆ ಏನೇನು ಹೆಲ್ಪ್ ಮಾಡಬೇಕು ಎಲ್ಲ ಮಾಡ್ತಿದ್ದಾನೆ, ಅದೆಲ್ಲ ಗೊತ್ತಿಲ್ಲದೆ ಅವ್ನು ಪ್ರಪಂಚ ಜ್ಞಾನ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಆಗ ಚಕ್ರವರ್ತಿಯವರು, ಅದು ನೀನು ಕಲಿಸಿರೋದಲ್ಲ, ಅದು ದೀನ ಬಂದು ನಮ್ಮಪ್ಪ ಹೇಳ್ಕೊಟ್ಟಿರೋದು, ಅದನ್ನು ಅವನು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಗೌರಿ ಕೂಡ ಆಗ ಚಕ್ರವರ್ತಿಯವರು ಹೇಳ್ತಾ ಇದ್ದಾರೆ, ಗೌರಿ ಕೂಡ ಮೋನಿಕನ್ ಗುಣ ಇರೋವಂಥ ಹುಡುಗಿನೇ ಆಗ್ಬಿಟ್ಟಿದ್ರೆ ಅವಾಗ ನೀನು ಏನು ಮಾಡ್ತಾ ಇದ್ದೆ? ಅವಳು ನೋಡಿದ್ರೆ ತುಂಬ ಒಳ್ಳೆ ಹುಡುಗಿ ಗೌರಿ. ನೋಡು, ಒಂದಿನ ನೀನು ಊಟ ಮಾಡದೆ ಕೂತಿದ್ದೆ, ಆವಾಗ ನಾನು ಏನು ಮಾಡಿದೆ, ಹೋಟ್ಲಿಂದ ತೊಗೊಂಬಂದು ಕೊಟ್ಟೆ. ಆಗ ನೀನು ಊಟ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂದೆ. ನೋಡು, ಆ ಊಟ ನಾನು ಹೋಟ್ಲಿಂದ ತಂದಿದ್ದಲ್ಲ, ನೀನು ಗೌರಿ ಮಾಡಿದ ಅಡುಗೆ ತಿನ್ನಲ್ಲ ಅಂತ ಹೇಳ್ಕೊಂಡು ಕೂತಿದ್ದಾಗ ಗೌರಿನೇ ಅಡುಗೆ ಮಾಡ್ಕೊಂಬಂದು ನನ್ನ ಕೈಲಿ ಕೊಟ್ಬಿಟ್ಟು, ಮವ ಇದು ಹೋಟ್ಲಿಂದ ತಂದಿದ್ದು ಅಂತ ಹೇಳಿ ಹೇಳ್ತಿದ್ದು. ಅದು ಅವಳು ದೊಡ್ಡ ಗುಣ, ಅದನ್ನು ತಿಳ್ಕೊ ನೀನು ಫಸ್ಟು. ಅವಳು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ಅದು ಅಂತ ಹೇಳ್ತಾರೆ. ಆಗ ಅವಳು ಸರಿತಾ ಇದ್ದಳು, ನೋಡಿ ನೀವೇನೇ ಹೇಳಿದ್ರು ಕೂಡ ನಾನು ಅವಳನ್ನು ಸೊಸೆ ಅಂತ ಮಾತ್ರ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆವಾಗ ಚಕ್ರವರ್ತಿಯವರು, ನೋಡು ನೀನು ಅವಳನ್ನ ಸೊಸೆ ಅಂತ ಒಪ್ಕೊಂಡ್ರು ಸರಿ ಬಿಟ್ಟರು ಸರಿ, ನಾನು ಅವಳ ಮನೆ ಸೊಸೆ ಅಂತ ನಾನು ಒಪ್ಕೊಂಡಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸರಿತಾ ರೀ ಅಂತಂದ್ರೂ ಕೂಡ ಚಕ್ರವರ್ತಿ ಅಲ್ಲಿಂದ ನಿಂತ್ಕೊಳ್ಳದೆ ಹೊರಟೋಗ್ತಾರೆ. ಮತ್ತಿನ್ನೊಂದು ಕಡೆ ಕಾಂತಲಕ್ಷ್ಮಿ ಮತ್ತು ಶಾಂತವೀರ್ ಇಬ್ಬರು ಕೂಡ ಮನೆಯಲ್ಲಿ ಅಳ್ತಾ ಕೂತಿರ್ತಾರೆ. ಅದನ್ನು ನೋಡಿದಂಥ ಚಿನ್ನು, ಯಾಕಮ್ಮ ನಮ್ಮ ಅಕ್ಕನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ಯಲ್ಲ, ಅವನೆಂಥ ಪಿಶಾಚಿ ಗಂಡ ಇರಬೇಕು, ತನ್ನ ಹೆಂಡ್ತಿನ ಮಳೆನಲ್ಲಿ ನಿಲ್ಲಿಸಿ ಪನಿಷ್ಮೆಂಟ್ ಕೊಡೋಂಥವ್ನು, ಅವ್ನಿಗೆ ಎಷ್ಟು ಧೈರ್ಯ, ಅವ್ನು ನನ್ನ ಕೈಗೆ ಸಿಕ್ಕಿದ್ರೆ ಸರಿಯಾಗಿ ಬಾರಿಸ್ತೀನಿ. ಅದು ಸರಿ, ಆ ಮನೆಯಲ್ಲಿ ಇನ್ನೊಬ್ಬ ಅವ್ಳ ತಮ್ಮ ಇದ್ದಾನಲ್ಲ, ಅವ್ನ ತಮ್ಮ ಶ್ಯಾಮ್, ಅವನೇನು ನೋಡ್ಕೊಂಡು ಕೂತಿದ್ನ ಅಂತ ಕೇಳ್ತಾರೆ. ಆಗ ಕಾಂತಲಕ್ಷ್ಮಿ ಇದ್ದವರು, ಇಲ್ಲ ಕಣಮ್ಮ, ಅವನೇ ನಮಗೆ ವಿಷಯ ಮುಟ್ಸಿದ್ದು, ಹಂಗಾಗಿ ನಾವು ಅಲ್ಲಿಗೆ ಹೋಗಿದ್ದು ಅಂತ ಹೇಳ್ತಾರೆ. ಸರಿ ಅದು ಸರಿ, ಈ ಮನೆ ಮಗಳಿದ್ಲಲ್ಲ ನಿನ್ನ ದೊಡ್ಡ ಮಗಳು ಮೋನಿಕಾ, ಅವಳೇನು ಮಾಡ್ತಾ ಇದ್ಲ ಅಲ್ಲಿ? ಏನು ಹೇಳ್ದೇನೆ ಆ ಮನೆ ಸೊಸೆ ಅಂತ ಗತ್ತು ತೋರಿಸ್ಕೊಂಡು ನಿಂತಿಲ್ಲ, ಅವಳು ಭಾಳ ಅಷ್ಟೇ ಬಿಡು, ಯಾವಾಗಲೂ ದುರಾಂಕಾರದಲ್ಲಿ ಇರೋದೇನೆ. ಅದೆಲ್ಲ ಸರಿ ಅಮ್ಮ, ಅಕ್ಕನ ಯಾವ ನಂಬಿಕೆ ಮೇಲೆ ನೀವು ಅಲ್ಲಿ ಬಿಟ್ಬಿಟ್ಟು ಬಂದ್ರಿ ಮತ್ತೆ ಅಂಥವನ ಹತ್ರ ನೀವು? ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಹೋಗ್ತಿರ್ತಾಳೆ. ಆಗ ಶಾಂತವೀರ್ ಅವರು, ಚಿನ್ನು ನಿಂತ್ಕೊಳ್ಳಮ್ಮ, ಅಲ್ಲಿ ಅಕ್ಕಂದೇ ತಪ್ಪಿದ್ರೆ ಏನು ಮಾಡೋದು? ಅಕ್ಕನ ತಪ್ಪಿಲ್ಲದೆ ಅವಳು ಯಾವುದೇ ಕಾರಣಕ್ಕೂ ಮಳೆಯಲ್ಲಿ ನಿಂತ್ಕೊಳ್ತಿದ್ದವಳಲ್ಲ, ಅವಳು ಮಳೆಯಲ್ಲಿ ನಿಂತಿದ್ದಾಳೆ ಅಂದರೆ ಇಲ್ಲಿ ಏನೋ ಇದೆ, ನಾವು ಅದನ್ನು ವಿಚಾರಣೆ ಮಾಡಿ ನೋಡೋಣ, ನೀನು ಸುಮ್ಮನೆ ದುಡುಕ್ಬೇಡಮ್ಮ ಅಂತ ಹೇಳ್ತಾರೆ. ಆಗ ಅವ್ಳು ಚಿನ್ನು ಇದ್ದಳು, ಸರಿಯಪ್ಪ ನೀವು ಹೇಳ್ತಿದ್ದೀರಾ ಅಂತ ಸುಮ್ಮನೆ ಇದ್ದೀನಿ, ಆದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅವಳ ಗಂಡನ್ನ, ಆ ವಿವೇಕ್ನ ಡಬ್ಬ ನನ್ನ ಮಗ ಕತ್ತಿಡ್ದು ನೀವು ಮೋರಿಗೆ ತಳ್ಬಿಟ್ಟು ಬರಬೇಕಾಗಿತ್ತು. ಸುಮ್ಮನೆ ಬಂದಿದ್ದೀರಲ್ಲ ಅವನ್ನ ಮೋರಿಗೆ ತಳ್ದಂಗೆ, ನಾನಾಗಿರೋ ಮೋರಿಗೆ ತಳ್ದು ಬರ್ತಾ ಇದ್ದೆ ಅವನ್ನ ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ ಇದ್ದಳು, ಇಲ್ಲ ಕಣಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ಅವನ ಮನಸ್ಸಲ್ಲಿ ಅಷ್ಟು ದ್ವೇಷ ಇದೆ, ಅವನು ಗೌರಿ ಜೊತೆ ಹೆಂಗೆ ಜೀವನ ಮಾಡ್ತಾನೆ, ನಾನು ದುಡುಕ್ಬಿಟ್ಟೆ ನನ್ನ ಮಗಳು ಅವನಿಗೆ ಕೊಟ್ಟು ಅಂತ ಹೇಳ್ತಾರೆ. ಆಗ ಚಿನ್ನು ಇದ್ದಳು, ಹ್ಞೂ ಅಮ್ಮ, ಎಲ್ಲ ನಿನ್ನಿಂದನೇ ಆಗಿದ್ದು, ನೀನೇ ನನ್ನ ಮಕ್ಕಳು ಶ್ರೀಮಂತರ ಮನೆ ಕೊಟ್ಟರೆ ಅವ್ರು ಬಾಳು ಬಂಗಾರದಂಗೆ ಇರುತ್ತೆ ಅಂತ ಕೊಟ್ಟಿದ್ದು, ಬಂಗಾರದಂಗೆ ಇದ್ದಂಥ ಮಗಳು ಜೀವನ ಹಾಳು ಮಾಡಿದೆ ನೀನು ಅಂತ ಅವಳು ಕೂಡ ಚೆನ್ನಾಗಿ ಬೈತಾ ಇದ್ದಾಳೆ. ಮತ್ತಿಲ್ಲಿ ವಿವೇಕ್ ಸುಮ್ಮನೆ ನಿಂತಿರ್ತಾನೆ. ಅಲ್ಲಿಗೆ ಗೌರಿ ಹೋಗ್ಬಿಟ್ಟು, ರೀ ನೀವು ಇಷ್ಟು ಕಟುಕರು ಅಂತ ನಾನು ಅಂದ್ಕೊಂಡಿರಲಿಲ್ಲ, ಇವತ್ತು ನಡೆದಿದ್ದ ಘಟನೆಗೆ ನೀವೇ ನನ್ನ ಹತ್ರ ಬಂದು ನಿಂತ್ಕೊಬೇಕಾಗಿತ್ತು, ಆದರೆ ನೀವು ನಿಮ್ಮ ಈಗೋನ ಬಿಟ್ಟು ಬಂದು ನಿಂತ್ಕೊತಾ ಇಲ್ಲ. ಒಂದಂತೂ ಸತ್ಯ ರೀ, ನಾನು ನಿಮ್ಮ ಅಮ್ಮನ ಹತ್ರ ಎದುರು ಮಾತಾಡಿದ್ದು ಸತ್ಯ, ಆದರೆ ನಾನು ನಿಮ್ಮ ಅಮ್ಮನಿಗೆ ಬೇಜಾರು ಮಾಡಬೇಕು ಅಂತಲ್ಲ, ನಾನು ನನ್ನ ಸ್ವಾಭಿಮಾನನ ನಾನು ಉಳಿಸ್ಕೊಬೇಕಾಗಿತ್ತು, ಹಂಗಾಗಿ ನಾನು ಮಾತಾಡಿದ್ದಷ್ಟೇ.
ಆವಾಗ ವಿವೇಕ್ ಇದ್ದವನು ಕೋಪ ಮಾಡ್ಕೊಂಡು ಅಲ್ಲಿರುವಂಥ ಗ್ಲಾಸ್ನ ಹೊಡೆದಾಕ್ಬಿಡ್ತಾನೆ. ಗ್ಲಾಸ್ ಹೊಡೆದಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದು ತುಂಬ ಬೇಜಾರಾಗುತ್ತೆ ಇವಳಿಗೆ. ಇವಳು ಕೂಡ ಅಲ್ಲಿಂದ ಹತ್ಕೊಂಡು ಬರ್ತಾಳೆ. ಅಲ್ಲಿ ಅವ್ನ ಕೈಗೆ ಏಟಾಗ್ಬಿಟ್ಟಿರುತ್ತೆ ಗ್ಲಾಸ್ ಹೊಡೆದಿರೋದ್ರಿಂದ. ಬಂದು ಮಲಗಿರ್ತಾನೆ. ಇವಳು ಅವ್ನ ಕೈಗೆ ಬ್ಯಾಂಡೇಜ್ ಎಲ್ಲ ಮಾಡಿ ಅವಳು ಮಲ್ಕೊತಾಳೆ. ಬೆಳಗ್ಗೆ ಆಗುತ್ತೆ. ಅವ್ರ ಅತ್ತೆ ಹತ್ರ ಹೋಗ್ಬಿಟ್ಟು, ಅತ್ತೆ ನನ್ನ ರೂಮ್ ಒಳಗಡೆ ಬರ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ ಸರಿತಾ ಇದ್ದವರು, ಏನು ಬೇಕು ನಿನಗೆ ಅಂತ ಕೇಳ್ತಾರೆ. ಆಗ ಗೌರಿ ಹೇಳ್ತಿದ್ದಾಳೆ, ನನಗೆ ನಿಮ್ಮ ಔದಾರ್ಯ ಬೇಕು ಅತ್ತೆ ಅಂತ ಹೇಳ್ತಾಳೆ. ಆಗ ಅವ್ರ ಅತ್ತೆ ಇದ್ದವರು, ನನಗೆ ಅಷ್ಟು ದೊಡ್ಡ ಮನಸ್ಸಿಲ್ಲ ಅಷ್ಟೆಲ್ಲ ಕೊಡೋ ಅಂಥದ್ದು ಅಂತ ಹೇಳ್ತಾರೆ. ಆ ಗೌರಿ ಇದ್ದವಳು, ಅತ್ತೆ ಪ್ಲೀಸ್ ಅತ್ತೆ, ಒಂದು ಚಿಕ್ಕ ಮಗು ತಪ್ಪು ಮಾಡ್ತು ಅಂದ್ಬಿಟ್ಟು ನೀವು ಇಷ್ಟೊಂದು ಶಿಕ್ಷೆ ಕೊಡಬೇಡಿ. ಇವಾಗ ನಾನು ಕೂಡ ಈ ಮನೆ ಮಗಳಿದ್ದಂಗೆ ನಾನು ನಮ್ಮಮ್ಮನ ಜೊತೆ ಎಷ್ಟೊಂದು ಸಲ ಜಗಳ ಆಡಿದ್ದೀನಿ. ಬಟ್ ನಮ್ಮಮ್ಮ ನನ್ನನ್ನು ಕ್ಷಮಿಸಿ ಮುಂದೆ ನಡ್ಕೊಂಡು ಹೋಗಿದ್ದಾರೆ. ಅವರು ಜನ್ಮ ಕೊಟ್ಟು ಹೆಂಗೆ ಬದುಕಬೇಕು ಏನು ಅಂತ ಹೇಳ್ಕೊಡೋರು ಒಂದು ತಾಯಿ. ನೀವು ಕೂಡ ಅದೇ ಥರ ತನ್ನ ಮನೆಗೆ ಬಂದಿರೋಂಥ ಸೊಸೆನ ಮಗಳು ಥರನೇ ನೀವು ನೋಡ್ಕೋತಿದ್ದೀರಾ. ನೀವು ಕೂಡ ನನ್ನನ್ನು ಮಗಳು ಅಂತ ಒಪ್ಕೊಳ್ಳಿ ಅತ್ತೆ, ನಾನು ಈ ಮನೆಯಲ್ಲಿ ನನ್ನ ಜೀವನ ಪೂರ್ತಿ ಕಳಿಬೇಕಾದಂಥವಳು. ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕ್ಷಮಿಸ್ಬಿಟ್ಟು ಮಗಳು ಅಂತ ಒಪ್ಕೊಳ್ಳಿ ಅತ್ತೆ ಪ್ಲೀಸ್ ಅತ್ತೆ ಅಂತೆಲ್ಲ ಹೇಳ್ತಾಳೆ. ಆಗ ಸರಿತಾ ಇದ್ದವಳು, ಚಾನ್ಸೇ ಇಲ್ಲ, ನೀನು ನನ್ನ ಮಗನ ನನ್ನ ಕಡೆ ತೋರಿಸ್ಬಿಟ್ಟು ನಿಮ್ಮ ಮಗನ ಇವರು ಅಂತ ಕೇಳ್ದಂಥ ಪ್ರಶ್ನೆ ಮಾಡ್ದಂಥವಳು. ನಿನ್ನ ಪ್ರಶ್ನೆಗೆ ನಾನೇನಕ್ಕೆ ಉತ್ತರ ಕೊಡಬೇಕು, ನಾನೇನಕ್ಕೆ ನಿನ್ನ ಕ್ಷಮಿಸ್ಬೇಕು? ಅಷ್ಟು ದೊಡ್ಡ ಮನಸ್ಸು ನಂದಲ್ಲ ಅತ್ತೆ, ಪ್ಲೀಸ್ ಅತ್ತೆ ಕ್ಷಮಿಸ್ಬಿಡಿ. ಈ ಮದುವೆ ಆಗಬಾರ್ದಾಗಿತ್ತು. ಇದು ಹೇಗಾಯಿತು ಯಾಕಾಯಿತು ಅಂತ ನಿಮಗೂ ಗೊತ್ತು. ನಾನು ಮಿಸ್ಸಾಗಿ ನಿಮ್ಮ ಮಗನ ಬಾಳಲ್ಲಿ ಬಂದುಬಿಟ್ಟಿದ್ದೀನಿ. ಇವಾಗ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ನನ್ನನ್ನು ಕ್ಷಮಿಸಿ ನಿಮ್ಮನ್ನು ಸೊಸೆ ಅಂತ ಒಪ್ಕೊಳ್ಳಿ ಅತ್ತೆ ಪ್ಲೀಸ್ ಅತ್ತೆ. ಇವಾಗ ನನಗಿರೋದು ಒಂದೇ ದಾರಿ ಅತ್ತೆ, ಕಲ್ಲಿದ್ರು ಮುಳ್ಳಿದ್ರು ಇದೇ ಹೂವಿನ ಹಾಸಿಗೆ ಅಂತ ನಡ್ಕೊಂಡು ಹೋಗಬೇಕು ಅಷ್ಟೇ. ನಾನು ಮಾತಾಡಿದ್ದು ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಅತ್ತೆ, ನೀವು ಒಂದೇ ಒಂದು ಕ್ಷಮಿಸೋದ್ರಿಂದ ನಮ್ಮಿಬ್ಬರು ಮನಸ್ಸಿಗೂ ನೋವು ಕಮ್ಮಿ ಆಗುತ್ತೆ ಅಂದರೆ ನೀವು ಯಾಕತ್ತೆ ನನ್ನನ್ನು ಕ್ಷಮಿಸಬಾರ್ದು ಅಂತ ಹೇಳ್ತಾಳೆ. ಸರಿತಾ ಕೋಪ ಮಾಡ್ಕೊಂಡು, ಏನೋ ನಾನು ನಿನ್ನನ್ನು ಕ್ಷಮಿಸ್ಬೇಕಾ? ನೋಡು, ಈ ಮದುವೆ ಆಗಿರೋದು ನನ್ನ ಮಗ ನಿನ್ನ ಈ ಮನೆ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಅಷ್ಟೇ. ನಾನು ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ಸತ್ರು ಕೂಡ ನಾನು ನಿನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿದಂಥ ಗೌರಿಗೆ ತುಂಬ ಬೇಜಾರಾಗಿ ನಿಂತ್ಕೊಳ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.